ಭಾರತೀಯ ಚಿತ್ರರಂಗದ ಅನರ್ಘ್ಯ ರತ್ನ ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳ ಮೂಲಕ ಸಿನಿ ರಸಿಕರನ್ನ ರಂಜಿಸಿದಂತಹ ಗಾನ ಕೋಗಿಲೆ ಗಾನ ಸರಸ್ವತಿ ಜಾನಕಿ ಅಮ್ಮನವರ ಅಂತಿಮ ಯಾತ್ರೆ ಶುರುವಾಗಿದೆ. ಎಚ್ಡಿ ಕೋಟೆಯ ಫಾರ್ಮ್ ಹೌಸ್ನತ್ತ ಜಾನಕಿ ಅಮ್ಮನವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಮಹಾರಾಜ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಫಾರ್ಮ್ ಹೌಸ್ನತ್ತ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಮೈಸೂರಿನ ಹಲವು ಏರಿಯಾಗಳ ಮೂಲಕ ಅಂತಿಮ ಯಾತ್ರೆ ಸಾಗಲಿದೆ. ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನಡೆಸಲಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಸಹ ತಮ್ಮ ಗಾನಸುಧೆಯ ಮೂಲಕ ಸಿನಿ ಪ್ರೇಕ್ಷಕರನ್ನು ಸಂಗೀತ ಪ್ರಿಯರನ್ನು ರಂಜಿಸಿದಂತಹ ಗಾನ ಕೋಗಿಲೆ ಈಗ ತನ್ನ ಹಾಡನ್ನು ನಿಲ್ಲಿಸಿದೆ. ಸುಮಾರು 50ಕ್ಕೂ ಹೆಚ್ಚು ದಶಕಗಳ ಕಾಲ 50 ವರ್ಷಗಳಿಂದ ಅಂದರೆ 5 ದಶಕಗಳ ಕಾಲ ಭಾರತೀಯ ಚಿತ್ರರಂಗದಲ್ಲಿ ಬಹುತೇಕ ಎಲ್ಲ ಭಾಷೆಗಳಲ್ಲಿ ವೀಕ್ಷಕರೇ ಈ ಭಾಷೆಯಲ್ಲಿ ಜಾನಕಿ ಅಮ್ಮನವರು ಹಾಡಿಲ್ಲ ಅಂತ ಇಲ್ಲ, ಎಲ್ಲ ಭಾಷೆಗಳಲ್ಲೂ ಸಹ ತಮ್ಮ ಹಾಡಿನ ಮೂಲಕ ರಂಜಿಸಿದಂತಹ ಭಾವನೆಗಳಿಗೆ ಅದಕ್ಕೆ ಒಂದು ಅರ್ಥವನ್ನು ಕೊಡೋದರ ಮೂಲಕ ಹಾಡಿನ ಮೂಲಕವೇ ಅರ್ಥವನ್ನು ಕಲ್ಪಿಸೋದರ ಮೂಲಕ ಜಾನಕಿ ಅಮ್ಮನವರು ಚಿರಪರಿಚಿತರಾಗಿದ್ದರು. ಆದರೆ ಇವತ್ತು ಅವರು ಮೌನಿಯಾಗಿದ್ದಾರೆ. ಈಗಾಗಲೇ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ. ಒಂದು ಕಡೆ ಕಣಿಯನಹುಂಡಿಯಲ್ಲಿ ಇರುವಂತಹ ಫಾರ್ಮ್ ಹೌಸ್ನತ್ತ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಅವರ ಮೊಮ್ಮಗಳು ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾರೆ. ಯಾಕೆಂದರೆ ಜಾನಕಿ ಅಮ್ಮನವರ ಪತಿ ಮತ್ತು ಮಗ ಈಗ ಅವರು ಬದುಕುಳಿದಿಲ್ಲ. ಸೊ ಹಾಗಾಗಿ ಆ ಜವಾಬ್ದಾರಿಯನ್ನು ಜಾನಕಿ ಅಮ್ಮನವರ ಮೊಮ್ಮಗಳು ನಿಭಾಯಿಸ್ತಾರೆ. ಇವತ್ತು ಭಾರತೀಯ ಚಿತ್ರರಂಗ ಬಡವಾಗಿದೆ. ಕನ್ನಡದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಆ ಮೂಲಕ ಕನ್ನಡದ ಸಂಗೀತ ಲೋಕಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟು ಇವತ್ತು ಮೌನಿಯಾಗಿದ್ದಾರೆ. ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಮಹಾರಾಜ ಮೈದಾನದಿಂದ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಜಾನಕಿ ಅಮ್ಮನವರು ಏನು ಸಂಪಾದನೆ ಮಾಡಿದ್ರು ಜೀವನದಲ್ಲಿ ಅಂತ ನಾವೇನಾದರೂ ಕೇಳೋದಾದರೆ ಇವತ್ತು ಬೆಳಗ್ಗೆಯಿಂದಲೂ ಸಹ ಅವರನ್ನು ನೋಡಲಿಕ್ಕೆ ಬಂದಂತಹ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಸಿನಿಮಾ ರಂಗದ ದಿಗ್ಗಜರು, ಗಣ್ಯರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಧುರೀಣರು ಯಾವ ಸಂಖ್ಯೆಯಲ್ಲಿ ಹರಿದು ಬಂದ್ರಲ್ವಾ ಅದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ.